ಫ್ರೆಂಡ್ಸ್, ರಾಜ್ಯದಾದ್ಯಂತ ಭಗವದ್ಗೀತೆಯ 9ನೇ ಅಧ್ಯಾಯದ ಸಪ್ತಾಹ ನಡೀತಾ ಇದೆ. ನಾವುಗಳು ಕೂಡ ಬೆಂಗಳೂರಲ್ಲಿ ಎಲ್ಲ ಕಡೆ ಇದನ್ನು ಮಾಡ್ತಾ ಇದ್ದೀವಿ. ನೀವು ಮಾಡಿ. ಇದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಜೊತೆಗೆ ಕೃಷ್ಣನಿಗೆ ಪ್ರಿಯವಾದ ಒಂದು ಲಡ್ಡು ಮಾಡೋದನ್ನು ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಸಪೋರ್ಟ್ ಮಾಡಿ. राजविद्या राजगुह्यं पवित्रमिदमुत्तमं प्रत्यक्षावगमं धर्म्यं सुसुखं कर्तुमव्ययम् अश्रद्धदाना पुरुषाः धर्मस्यास्य परन्तप अप्राप्य मां निवर्तन्ते मृत्युसंसारवर्त्मने भीष्मद्रोणप्रमुखतः सर्वेषां च महीक्षिताम् उवाच पार्थ पश्यैतान् समवेतान् कुरुरिति मया दक्षेण प्रकृतिः सूयते सचराचरम् तेन कौन्तेय जगद्वि परिवर्तते अवजानन्ति मां मूढा मानुषीं तनुमाश्रितम् परं भावमजानन्तो मम भूतमहेश्वरम् निवर्तन्ते मृत्युसंसारवर्त्मनि मया ततमिदं सर्वं जगदव्यक्तमूर्तिना मत्स्यानि सर्वभूतानि न चाहं देष्वस्थितः न च मत्स्यानि भूतानि पश्य मे योगमैश्वरम् भूतभृन्न च भूतस्थो महात्मा भूतभावनः. ನಾನಿವತ್ತು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಒಂದು ಲಾಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ತುಪ್ಪ ಕರಗಿಸ್ಕೊಂಡು ಎರಡೂ ಹಿಟ್ಟನ್ನು ಸರಿ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು. ತುಪ್ಪ ಕರಗಿದೆ. ಈಗ ಒಂದು ಬೌಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಬೌಲು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ 2 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. 2 ಬೌಲ್ ಹಿಟ್ಟು ತಗೊಂಡಿದ್ನಲ್ಲ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋತೀನಿ. ಈಗ ಇದು ಸಣ್ಣ ಉರಿನಲ್ಲಿ ಹುರಿತಾ ಇದ್ದೀನಿ. ಇದೇ ಟೈಮಲ್ಲೇ ಗೋಡಂಬಿ ಇದನ್ನ ಬಾದಾಮು ಪಿಸ್ತಾ ಎಲ್ಲ ಹಾಕೋಬೇಕು. ಅದು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಬರುತ್ತೆ. ಇದು ಚೆನ್ನಾಗಿ ಹುರಿತಾ ಇದೆ. ಈ ಟೈಮಲ್ಲಿ ಇನ್ನೊಂದು ಚಮಚ ತುಪ್ಪ ಹಾಕೋತೀನಿ. ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಇದಕ್ಕೆ ಇದು ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಈ ಕಲರ್ ಬರ್ತಾ ಇದೆ ಫ್ರೆಂಡ್ಸ್. ಆದರೆ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಿದ್ದನ್ನ. ಈ ಥರ ತುಪ್ಪ ಬಿಡೋ ಥರ ಹುರ್ಕೋಬೇಕು. ಅಷ್ಟು ತುಪ್ಪ ಬೇಕಾಗುತ್ತೆ. ಎಲ್ಲವೂ ಚೆನ್ನಾಗಿ ಹುರಿದಿದೆ. ಗಮ್ ಅಂತ ಹುರಿದ ಸ್ಮೆಲ್ ಬರುತ್ತೆ. ಅವಾಗ ಆಗಿದೆ ಅಂತ ಜುಳಿ 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 ಅಂತ ಇದೆ. ಈ ಥರ ಮಾಡಿದ್ರೆ ಇದು ತಣ್ಣಗಾರದ್ಮೇಲೆ ಸಕ್ಕರೆ ಪುಡಿನ ಹಾಕ್ತೀನಿ. ಇದಕ್ಕೆ
ತಣ್ಣಗಾದ್ರೆ ಸಾಕು. ಈ ಥರ ತುಪ್ಪ ಬೆವರ್ಕೊಂಡೇ ಇರಬೇಕು, ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡುತ್ತೆ ತುಪ್ಪ. ಇಷ್ಟು ಬಿಸಿ ಇದ್ರೆ ಸಾಕು. ಈಗ ಇದಕ್ಕೆ ಸಕ್ಕರೆ ಹಾಕ್ಕೋತೀನಿ. ಸಕ್ಕರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರು ಆಗತ್ತೆ, ಒಂದಕ್ಕೆ ಒಂದು ಹಾಕಿದ್ರೆ ಸರಿ ಆಗತ್ತೆ. ಈಗ ಒಂದ್ಸರಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉದುರಿಸಿ ಇದು ಮಿಕ್ಸ್ ಆಗಬೇಕು ಹಿಟ್ಟಿನ ಜೊತೆ. ಈಗಿದು ಚೆನ್ನಾಗಿ ಹುಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಉಂಡೆ ಕಟ್ಕೋತೀನಿ. ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿಯಾದ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಉಂಡೆ ಲಡ್ಡು ರೆಡಿಯಾಗಿದೆ ಫ್ರೆಂಡ್ಸ್. ಈಸಿ ಮಾಡೋದು, ಮಕ್ಕಳು ಕೂಡ ಮಾಡ್ಬಿಡ್ಬೋದು. ಹುರಿಯೋದೊಂದು ಚೆನ್ನಾಗಿ ತುಪ್ಪ ಹಾಕಿ ಹುರ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ಇದು ಎಲ್ಲದು ಕಟ್ಟು ಮುಗಿದಿದೆ. 20 ಲಡ್ಡು ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ರುಚಿ ರುಚಿಯಾದ ಹಿಟ್ಟಿನ ಲಾಡು ರೆಡಿಯಾಗಿದೆ.